ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸೆಕ್ಷನ್ ಸಿ ಅಥವಾ ಸೆಕ್ಷನ್ ಬಿಗೆ ಒಂದು ಕ್ವಶನ್ ಕಂಪಲ್ಸರಿ ಇರುತ್ತೆ. ಎರಡು ಟಾಪಿಕ್ ಇದೆ ಇಲ್ಲಿ ಈ ಒಂದು ವಿಡಿಯೋದಲ್ಲಿ. ಆ ಎರಡು ಟಾಪಿಕ್ ಅಲ್ಲಿ ಒಂದು ಕ್ವಶನ್ ಕಂಪಲ್ಸರಿ ನಿಮಗೆ ಕೇಳ್ತಾರೆ. ಯಾವ ತರ ಅಂತ ನೋಡಿ. ಒಂದು, ಗಿವ್ ಎನಿ 10 ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಇಶ್ಯೂಡ್ ಬೈ ICAI ಅಂಡ್ ನೋಟಿಫೈಡ್ ಬೈ MCA. ಈ ತರನಾದ್ರೂ ಕೇಳ್ಬೋದು. ಅಥವಾ ಲಿಸ್ಟ್ ಎನಿ 10 ಇಂಡ್ AS ಇಶ್ಯೂಡ್ ಬೈ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್. ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅನ್ನ ಬರೀಬೇಕು. ಯಾವ್ದಾದ್ರು 10ರಿಂದ 15 ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅನ್ನ ಬರೀರಿ ಅಂತ ಕೇಳ್ತಾರೆ. ಏನ್ ಎಕ್ಸ್ಪ್ಲೈನ್ ಮಾಡೋಂಗಿಲ್ಲ, ಜಸ್ಟ್ ನೀವು ಲಿಸ್ಟ್ ಔಟ್ ಮಾಡಬೇಕು. ಒಂದು 10 ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅನ್ನ ಲಿಸ್ಟ್ ಮಾಡಬೇಕು. ಸೊ ನಾನು ನಿಮಗೆ ಕೆಲವೊಂದು ಈಸಿ ಇರ್ತಕ್ಕಂಥ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅನ್ನ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ನೀವು ಅಷ್ಟು ನೋಡ್ಕೊಂಡ್ರೆ ಸಾಕಾಗುತ್ತೆ. ಸೊ ಒಂದು ಇಂಡಿಯಾಸ್ ಲಿಸ್ಟ್ ಮಾಡಿ ಅಂತ ಒಂದು ಕ್ವಶನ್ಸ್ ಕೇಳ್ಬೋದು. ಇಲ್ಲ ಅಂದ್ರೆ ಇನ್ನೊಂದು ಕ್ವಶನ್ಸ್ ಬಂದು ಗಿವ್ ದಿ ಲಿಸ್ಟ್ ಆಫ್ IFRS ಇಶ್ಯೂಡ್ ಬೈ IASB ಇಶ್ಯೂ ಮಾಡಿರ್ತಕ್ಕಂಥ IFRS ನ ಮೆನ್ಷನ್ ಮಾಡಿ ಅಂತ ಬೇಕಾದ್ರೆ ಕೇಳ್ಬೋದು. ಇವೆರಡರಲ್ಲಿ ಒಂದು ಕ್ವಶನ್ ಕಂಪಲ್ಸರಿ 6 ಮಾರ್ಕ್ಸ್ ಅಥವಾ 4 ಮಾರ್ಕ್ಸ್ ಇದ್ದೇ ಇರುತ್ತೆ. ಸೊ ಇಲ್ಲಿ ನೋಡಿ, ಫಸ್ಟ್ ಇಂಡಿಯಸ್ ಏನಿದೆ ಅಂತ ಹೇಳಿದ್ರೆ ಒಂದು 10 ಇಂಡಿಯಸ್ ನ ಸಿಂಪಲ್ ಆಗಿ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಒಂದು ಇಂಡಿಯಸ್ 1 ಇದು ಬರಿಬೇಕು ಕರೆಕ್ಟ್ ಆಗಿ. ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 1 ಅಂದ್ರೆ ಯಾವುದು ಏನು ಅಂತ ಬರೀಬೇಕು. ನಿಮ್ಗೆ ಈಸಿ ಇರ್ತಕ್ಕಂಥದ್ದನ್ನ ಕರೆಕ್ಟ್ ಆಗಿ ಚಿಕ್ಕದಾಗಿರೋದನ್ನೇ ನೀವು ನೆನಪಲ್ಲಿ ಇಟ್ಕೊಳ್ಳಿ. ನೋಡಿ, ಇಂಡಿಯಸ್ 1 ಪ್ರೆಸೆಂಟೇಷನ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರೆಸೆಂಟೇಷನ್ಸ್ ಮಾಡ್ತಕ್ಕಂಥದ್ದು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 1 ಹೇಳುತ್ತೆ. ಇಂಡ್ AS 2 ಬಂದು ಇನ್ವೆಂಟರೀಸ್ ಬಗ್ಗೆ ಹೇಳುತ್ತೆ. ಇಂಡ್ AS 7 ಬಂದು ಸ್ಟೇಟ್ಮೆಂಟ್ ಆಫ್ ಕ್ಯಾಶ್ ಫ್ಲೋ ಬಗ್ಗೆ ಹೇಳುತ್ತೆ. ಇಂಡ್ AS 11 ಬಂದು ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ ಬಗ್ಗೆ ಹೇಳುತ್ತೆ. ಇಂಡ್ AS 12 ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಹೇಳುತ್ತೆ. ಇಂಡ್ AS 16 ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಎಕ್ವಿಪ್ಮೆಂಟ್ ಬಗ್ಗೆ ಹೇಳುತ್ತೆ. ಇಂಡ್ AS 17 ಲೀಸ್. ಇಂಡ್ AS 18 ರೆವಿನ್ಯೂ. ಇಂಡ್ AS 19 ಎಂಪ್ಲಾಯ್ ಬೆನಿಫಿಟ್. ಇಂಡ್ AS 23 ಬಾರೋಯಿಂಗ್ ಕಾಸ್ಟ್. ಇಂಡ್ AS 24 related party disclosure. Ind AS 27 separate financial statement. Ind AS 28 investment in associates. Ind AS 31 interest in joint venture. Ind AS 33 earning per share. Ind AS 34 interim financial reporting. And Ind AS 36 investment impairment of assets. Ind AS 38 intangible asset. Ind AS 40 investment property. ಸೊ ನೋಡಿ, ಇಷ್ಟು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ನಾನು ನಿಮ್ಗೆ ಈಸಿ ಇರ್ತಕ್ಕಂಥ ಮೆನ್ಷನ್ಸ್ ಅನ್ನ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಯಾವ್ದಾರ 10ನ್ನ ನೀವು ನೆನಪಲ್ಲಿ ಇಟ್ಕೊಂಡಿರಿ. ಯೂಶಲಿ ನಿಮ್ಗೆ ಕ್ವಶನ್ ಪೇಪರ್ ಅಲ್ಲೇ ಸುಮಾರು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಬಗ್ಗೆ ಹೇಳಿರ್ತಾರೆ. ನೋಡಿ, ಇಂಡ್ AS 38 ಕ್ವಶನ್ ಪೇಪರ್ ಅಲ್ಲಿ ಕೊಟ್ಟಿರ್ತಾನೆ. ಇಂಡ್ AS 36 ಇಂಪೇರ್ಮೆಂಟ್ ಆಫ್ ಅಸೆಟ್ಸ್ ಮೇಲೆ ಕ್ವಶನ್ಸ್ ಪೇಪರ್ ಅಲ್ಲೇ ಇರುತ್ತೆ, ನೋಡ್ಕೊಳ್ಳಿ. ಜೊತೆಗೆ ಸೊ ನಿಮ್ಗೆ ಬಾರೋಯಿಂಗ್ ಇನ್ವೆಂಟರಿ ಮೇಲೆ ಕ್ವಶನ್ಸ್ ಬಂದಿರುತ್ತೆ, ಇಂಡ್ AS 2 ಹೇಳುತ್ತೆ. ಅಂಡ್ ಕ್ವಶನ್ ಪೇಪರ್ ಅಲ್ಲಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಮೇಲೆ ಒಂದು ಕ್ವಶನ್ಸ್ ಇರುತ್ತೆ. ಇಂಡ್ AS 36 ಬಂದು PPE ಬಗ್ಗೆ ಹೇಳುತ್ತೆ. ಇಂಡ್ AS 19 ಬಂದು ಬಾರೋಯಿಂಗ್ ಕಾಸ್ಟ್ ಎಂಪ್ಲಾಯ್ ಬೆನಿಫಿಟ್ ಬಗ್ಗೆ ಹೇಳುತ್ತೆ. ಇಂಡ್ AS 23 ಬಂದು ಬಾರೋಯಿಂಗ್ ಕಾಸ್ಟ್ ಬಗ್ಗೆ ಹೇಳುತ್ತೆ. ಇವೆಲ್ಲ ಕೂಡ ಕ್ವಶನ್ ಪೇಪರ್ ಅಲ್ಲೇ ಇರ್ತವೆ, ಸರಿನಾ? ಕ್ವಶನ್ ಪೇಪರ್ ಅಲ್ಲೇ ಕೊಟ್ಬಿಟ್ಟಿರ್ತಾರೆ ಯಾವ್ದಾದ್ರು ಕ್ವಶನ್ಸ್ ಯಾವ್ಯಾವ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತ. ಅಲ್ಲಿ ನೋಡ್ಕೊಂಡು ಬರೆದ್ರೆ ಸಾಕು. 10ನ್ನ ನೆನಪಲ್ಲಿ ಇಟ್ಕೊಂಡಿರಿ. ನಿಮ್ಗೆ ಯಾವ್ದು ಈಸಿ ಇರುತ್ತೆ, ಚಿಕ್ಕದಾಗಿದೆಯೋ ಅದನ್ನೇ ಬೇಕಾದ್ರೆ ನೀವು ಎನಿ 10 ಕೀಪ್ ಇನ್ ಯುವರ್ ಮೈಂಡ್. ಓಕೆ, ಇದು ಲಿಸ್ಟ್ ಆಫ್ ಇಂಡ್ AS ಇಶ್ಯೂಡ್ ಬೈ MCA ಅಥವಾ ICAI ಇಶ್ಯೂ ಮಾಡಿರೋ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅನ್ನ ಬರೀರಿ ಅಂತ ಹೇಳಿದ್ರೆ ಯಾವ್ದಾದ್ರು 10ನ್ನ ನೆನಪಲ್ಲಿ ಇಟ್ಕೊಂಡಿರಿ. ಸೊ ಯಾವ್ದು ನಿಮ್ಗೆ ಈಸಿ ಅನ್ಸುತ್ತಾ ಒಂದು 10 ಪಾಯಿಂಟ್ಸ್ ಅನ್ನ ನೀವು ನೆನಪಲ್ಲಿ ಇಟ್ಕೊಂಡಿರಿ. ನೆಕ್ಸ್ಟ್ ಬಂದು ಇನ್ನೊಂದು, ಗಿವ್ ದಿ ಲಿಸ್ಟ್ ಆಫ್ IFRS ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್ ಲಿಸ್ಟ್ ಔಟ್ ಮಾಡಿ. ಇಶ್ಯೂಡ್ ಬೈ IASB ಅಂದ್ರೆ ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡ್ ಇಶ್ಯೂ ಮಾಡಿರ್ತಕ್ಕಂಥ IFRS ಅನ್ನ ಲಿಸ್ಟ್ ಮಾಡಿ ಅಂದ್ರೆ. ಸೊ ಇಲ್ಲೂ ಕೂಡ ಒಂದು 10ನ್ನ ನೆನಪಲ್ಲಿ ಇಟ್ಕೊಂಡಿರಿ. IFRS 1 ಬಂದು ಫಸ್ಟ್ ಟೈಮ್ ಅಡಾಪ್ಷನ್ ಆಫ್ IFRS. IFRS 2 ಶೇರ್ ಬೇಸ್ಡ್ ಪೇಮೆಂಟ್ಸ್. IFRS 3 ಬಿಸ್ನೆಸ್ ಕಾಂಬಿನೇಷನ್. IFRS 4 ಇನ್ಶೂರೆನ್ಸ್ ಕಾಂಟ್ರಾಕ್ಟ್. IFRS 5 non-current assets held for sale and discontinued operation. IFRS 6 exploration for evaluation of mineral resource. IFRS 7 ಬಂದು financial instrument disclosure. IFRS 8 operating segment. IFRS 9 financial instruments. IFRS 10 consolidated financial statement. IFRS 11 joint arrangements. IFRS 12 disclosure of interest in other entity. IFRS 13 fair value measurement. IFRS 14 regulatory deferral accounts. IFRS 15 revenue from contract with customer. IFRS 16 leasing.
ಸೊ ನೀವು ಇದರಲ್ಲಿ ಒಂದ್ 10 ಪಾಯಿಂಟ್ ಅನ್ನ ನೆನಪಲ್ಲಿ ಇಟ್ಕೊಂಡಿರಿ, ಯಾವ್ದಾರ 10 IFRS ಅನ್ನ ಬರೆದ್ರೆ ಸಾಕಾಗುತ್ತೆ. ಸೊ ಹಾಗಾಗಿ ಇವೆರಡು ಕ್ವಶನ್ಸ್ ಅಲ್ಲಿ ಒಂದು ಕ್ವಶನ್ ಕಂಪಲ್ಸರಿ ನಿಮ್ ಎಕ್ಸಾಮ್ ಅಲ್ಲಿ ಇರುತ್ತೆ. ಸೆಕ್ಷನ್ ಬಿ ಕೇಳಿದ್ರೆ 4 ಮಾರ್ಕ್ಸ್ ಅಲ್ಲಿ ಇರುತ್ತೆ, ಸೆಕ್ಷನ್ ಸಿ ಕೇಳಿದ್ರೆ AB ಅಂತ ಏನಿರುತ್ತೆ ಅದರಲ್ಲಿ 6 ಮಾರ್ಕ್ಸ್ ನಿಮಗೆ ಈಸಿಯಾಗಿ ಸಿಗುತ್ತೆ. ಸೊ ಕರೆಕ್ಟ್ ಆಗಿ ನೋಡ್ಕೊಂಡಿರಿ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.